ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ನಾವು ವೆಂಕಟಿಗನ ಹೆಂಡತಿ ಅನ್ನತಕ್ಕಂಥ ಒಂದು ಕೃತಿಯನ್ನು ನೋಡ್ತಾ ಇದ್ವಿ. ಸರಿ, ಈ ವೆಂಕಟಿಗ ತನ್ನ ಜೀವನದ ಕಥೆಯನ್ನು ಶ್ರೀರಾಮ ಅವರಿಗೆ ಹೇಳ್ತಾ ಇರುವಂಥದ್ದು. ಇದನ್ನು ಹೇಳುವ ಪೂರ್ವದಲ್ಲಿ ಶ್ರೀರಾಮ ತನ್ನ ಗೆಳೆಯರಿಗೆ ತನ್ನ ಅನುಭವಕ್ಕೆ ಬಂದಂಥ ಘಟನೆಯನ್ನು ಹೇಳ್ತಾ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಸರಿ, ಈ ವೆಂಕಟಿಗ ಅನ್ನತಕ್ಕಂಥವನು ಒಬ್ಬ ತರುಣ. ಸರಿ, ಆತ ತನ್ನ ಊರನ್ನು ಬಿಟ್ಟು ಬೆಂಗಳೂರಿಗೆ ಕೆಲಸವನ್ನು ಹುಡುಕೊಂಡು ಬರ್ತಾನೆ. ಆಗ ಶ್ರೀರಾಮ ಅವರಿಗೆ ಭೇಟಿಯಾಗುವಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ನೋಡಿದ್ವಿ. ಶ್ರೀರಾಮ ಕೇಳ್ತಾರೆ, ಯಾಕೆ ನಿನ್ನೂರಿನಲ್ಲಿ ಉದ್ಯೋಗ ಇಲ್ವಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ವೆಂಕಟಿಗ ತನ್ನ ಎಲ್ಲ ಒಂದು ಹಿಂದಿನ ಜೀವನದ ಘಟನೆಯನ್ನು ಹೇಳುವಂಥದ್ದು ನೋಡಿದ್ದೀವಿ. ವೆಂಕಟಿಗ ತನ್ನ ಹಳ್ಳಿಯ ಕೂಲಿಕಾರ ಒಬ್ಬ ತರುಣ ಅಂತ, ಜೊತೆಗೆ ಅವನ ನೆಂಟರಿಷ್ಟರು ತುಂಬ ಆತನ ಊರಿನಲ್ಲಿ ಇದ್ದರು. ಅತ್ತೆ ಮಗಳು ರಂಗಿ ಅಂತ ಹುಡುಗಿ, ಇವನ ಜೊತೆಯಲ್ಲೇ ಬೆಳೆದಂಥವಳು. ಚಿಕ್ಕಂದಿನಿಂದಲೇ ಅತ್ತೆ ಮಗಳು ಅಂತ ಸಹಜವಾಗಿ ಸ್ವಾಭಾವಿಕವಾಗಿ ಗಂಡ ಹೆಂಡತಿ ಅಂತಾನೆ ಅವರಿಗೆ ಅಲ್ಲಿ ಹಿರಿಯರು ಚಿಕ್ಕದಿಂದಲೇ ಕರ್ಕೊಂಡು ಬಂದಿರತಕ್ಕಂಥ ಒಂದು ರೂಢಿಯನ್ನು ಕೂಡ ನೋಡಿದ್ದೀವಿ. ಜೊತೆಗೆ ಹೇಳ್ತಾರೆ, ರಂಗಿ ಹೇಗೆ ಇದ್ಲು ಅನ್ನತಕ್ಕಂಥದ್ದನ್ನು ಕೂಡ ವೆಂಕಟಿಗೆ ಹೇಳುವಂಥದ್ದು. ಆಕೆ ಒಳ್ಳೆ ಚೆಲುವೆ. ಆ ಒಂದು ಅವರ ಜನಾಂಗದಲ್ಲಿ ಶ್ಯಾಮಲ ವರ್ಣದವರು, ಸ್ವಲ್ಪ ಕಪ್ಪಗಿನ ವರ್ಣದವರೇ ಹೆಚ್ಚು. ಆದರೆ ಇವಳು ಹಾಗಿರಲಿಲ್ಲ. ಇವಳ ಬಣ್ಣ ತುಂಬ ಆಕರ್ಷಣೀಯವಾಗಿತ್ತು, ಜೊತೆಗೆ ಕಣ್ಣು ಅಪೂರ್ವವಾಗಿತ್ತು. ಜೊತೆಗೆ ಆತ ಎತ್ತರದ ಒಂದು ನಿಲುವನ್ನು ಹೊಂದಿದ್ದ ವೆಂಕಟಿಗ. ಅವನ ಸರಿಸಮಾನವಾಗಿ ಅವಳು ಕೂಡ ಆತನ ನಿಲುವಿಗೆ ಬರ್ತಾ ಇದ್ಳು. ಭುಜದ ಮಟ್ಟಕ್ಕೆ ಯಾವತ್ತೂ ಕಡಿಮೆ ಇರಲಿಲ್ಲ. ಅವಳು ನಡೆಯುತ್ತಿದ್ದರೆ ಹೇಗೆ ಇತ್ತು ಅನ್ನೋದನ್ನು ಕೂಡ ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಗುಡಿಯಲ್ಲಿ ನಿಲ್ಲಿಸಿದ ಕಲ್ಲಿನ ಪ್ರತಿಮೆಯೇ ನಡೆದು ಬರ್ತಾ ಇದೆ ಎನ್ನುವಂತಹ ಅವಳ ಒಂದು ನಡಿಗೆ. ಹಾಗೆ ಜೊತೆಗೆ ಹುಡುಗ ಹುಡುಗಿ ಜೊತೆಯಲ್ಲಿ ಬೆಳೆದರು. ಕಷ್ಟ ಕಾಲದಲ್ಲಿಯೂ ಜೊತೆಯಾಗಿ, ಸುಖ ಕಾಲದಲ್ಲಿಯೂ ಜೊತೆಯಾಗಿ ಇದ್ದರು. ಜೊತೆಗೆ ಆಟ ಪಾಠಗಳಲ್ಲಿ ಒಂದಾಗಿ ಜೀವನದಲ್ಲಿ ಸಮಯವನ್ನು ಕಳೆದರು. ಹಾಗೆ ಅವರು ಆ ಬೆಟ್ಟಕ್ಕೆ ಸಾಮಾನನ್ನು ಹೊತ್ತಿ ಕೂಲಿಯನ್ನು ಗಳಿಸುವಂತಹ ಒಂದು ಸಮಯದಲ್ಲಿಯೂ ಜೊತೆಯಾಗಿ ಇದ್ದರು. ಹೀಗೆ ಜೊತೆಗೂಡಿ ಬೆಳೆದಂತಹ ಒಂದು ಆತನ ಬಾಲ್ಯ ಎಲ್ಲ ಕಳೆದು ಯೌವನ ಕೂಡ ಕಳೆಯುವಂಥ ಒಂದು ಸಮಯದಲ್ಲಿ ತಕ್ಕ ವಯಸ್ಸಾಯಿತೆಂದು ಇವರಿಗೆ ಮದುವೆಯನ್ನು ಮಾಡ್ತಾರೆ. ಜೊತೆಗೆ ವಯಸ್ಸಿಗೆ ಬಂದಂಥ ಇವರಿಬ್ಬರನ್ನು ಮದುವೆ ಮಾಡುವಂಥದ್ದು. ಆದರೆ ಆ ಹೊತ್ತಿಗೆ ಇವರ ಗ್ರಹಚಾರ ಕೆಟ್ಟಿತ್ತು ಅಂತ ಹೇಳುವಂಥ ಮಾತು. ಯಾಕೆ, ಏನಾಯಿತು ಆ ಸಂದರ್ಭದಲ್ಲಿ? ಮದುವೆಯನ್ನು ಮಾಡಿಕೊಂಡು ವೆಂಕಟಿಗನ ಜೊತೆ ಆ ರಂಗಿ ಬರ್ತಾಳೆ. ಆ ಬಂದಂಥ ಸಂದರ್ಭದಲ್ಲಿ ಏನಾಯಿತು, ಊರಿನ ಪುಣ್ಯವಂತ ರೆಡ್ಡಿ ಒಬ್ಬ ಬೀದಿಯಲ್ಲಿ ಕಾಣುತ್ತಿದ್ದ ಹುಡುಗಿಯನ್ನು ನೋಡಿ ಇವಳಿಗೆ ಒಡವೆಯ ವಸ್ತ್ರದ ಆಸೆಯನ್ನು ಹುಟ್ಟಿಸಿ ಇವಳನ್ನು ತನ್ನ ಕೈಗೆ ಹಾಕಿಕೊಂಡನು. ಏನಾಯಿತು, ಊರಿನಲ್ಲಿ ಒಬ್ಬ ಸಾಹುಕಾರ ರೆಡ್ಡಿ, ಆತ ಬೀದಿ ಬದಿಯಲ್ಲಿ ಓಡಾಡುವ ರಂಗಿಯನ್ನು ನೋಡಿ ಅವಳ ರೂಪಕ್ಕೆ ಮರುಳಾಗಿ, ಜೊತೆಗೆ ಅವಳಿಗೆ ವಸ್ತ್ರದ, ಹಣದ, ಒಡವೆಯ ಆಸೆಯನ್ನು ಹುಟ್ಟಿಸಿ ತನ್ನ ಒಂದು ಪರವಾಗಿ ತನ್ನಗೆ ಅವಳು ಸ್ವಂತವಾಗಿರಬೇಕು ಅಂತ ಆಸೆಯನ್ನು ಪಟ್ಟು ಅವಳ ಮನಸ್ಸನ್ನು ಅಲ್ಲಿ ಬದಲಾಯಿಸ್ತಾನೆ. ತನ್ನ ಬುಟ್ಟಿಗೆ ಹಾಕ್ಕೊಳ್ತಾನೆ ಆ ರಂಗಿಯನ್ನು. ಬೇಗ ಅನ್ನುತ್ತೀರಿ ನಾಯನ, ನಮಗೆ ತಿಳಿದಾಗ ಬೇಗ ಅಷ್ಟೇ. ಇಂಥ ಪುಣ್ಯವಂತರು ಎಷ್ಟು ದಿನ ಈ ಊಟ ಮಾಟ ಮಾಡುತ್ತಾರೆ ನಮಗೆ ತಿಳಿಯುತ್ತದೆ. ಅಂದರೆ ಯಾವಾಗ ಇವನು ಈ ರೀತಿಯಾಗಿ ತನ್ನ ಒಂದು ಮದುವೆ ಆದಂಥ ಹೆಂಡತಿನ ತನ್ನ ಬುಟ್ಟಿಗೆ ಹಾಕ್ಕೊಂಡ ಅನ್ನುವಂಥದ್ದು ತಮಗೆ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲ, ಇಂಥ ಪುಣ್ಯವಂತರು ಎಷ್ಟು ದಿನದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಅಲ್ಲದೆ ನಾಯನ ಅಂದರೆ ಒಡೆಯರೇ, ಮಾಲೀಕರೇ, ಸ್ವಾಮಿ ಅಂತ ಹೇಳುವಂಥದ್ದು. ಈ ಹೆಣ್ಣು ಅನ್ನುವುದರ ಮನಸ್ಸು ಹೇಗೆ ಒಲಿದರೂ ಆಯಿತು, ಇತ್ತಿಟ್ಟು ಯಾವ ಕಡೆ ಹಿಡಿದರೆ ಬೇಡ. ಈ ಒಂದು ಮನಸ್ಸು ಇಳಿಜಾರಿರತಕ್ಕಂಥ ಅವಳ ಮನಸ್ಸು ಹೇಗೆ ಯಾವಾಗ ಚಂಚಲವಾಯಿತು ಅನ್ನೋದು ಕೂಡ ಗೊತ್ತಾಗಲಾರದಂಥ ಸ್ಥಿತಿ. ಈ ಹೊತ್ತು ನಾನು ಗಂಡ ನನ್ನ ಕಡೆ ನೋಡುತ್ತಿರ್ತಾಳೆ, ನಾಳೆ ಯಾವನೋ ಚೆಲುವ ಎದುರಿಗೆ ಬರ್ತಾನೆ ಅವನ ಕಡೆ ನೋಡುತ್ತಾಳೆ. ಬೇಕು ಅಂತ ನೋಡಿದರೆ ಕಂಡ ದೊಡ್ಡ ಮನುಷ್ಯ ಸುಮ್ಮನಿದ್ದರೆ ಸರಿ ಹೋಯಿತು, ಕೆಣಕಿದರೆ. ಈಗ
ಅವನ ಒಂದು ಮನಸ್ಸು ತುಂಬ ನೋವಾಗಿದೆ. ಆತ ಹೇಳ್ತಾನೆ, ಇವತ್ತು ನಾನು ಗಂಡನಾಗಿದ್ದೀನಿ, ನನ್ನ ಕಡೆ ಇವಳು ಒಲವಿನಿಂದ ಇರ್ತಾಳೆ, ನನ್ನ ಕಡೆ ಇವಳು ಒಲವಿನಿಂದ ನೋಡ್ತಾ ಇರ್ತಾಳೆ ಅಂತ ಅಂದ್ಕೊಳ್ಳುವಾಗಲೇ ಬೇರೆ ಯಾರೋ ಒಂದು ಆಮಿಷವನ್ನು ತೋರಿಸಿದರೆ ಅಂಥ ಕಡೆಗೆ ಇವಳು ನೋಡಿದಾಗ ಅವನು ಸರಿಯಾಗಿದ್ದರೆ ಸರಿ, ಆ ಒಬ್ಬ ವ್ಯಕ್ತಿ ಸರಿ ಇಲ್ಲದೆ ಹೋದರೆ ಇವಳ ಪರಿಸ್ಥಿತಿ ಏನು? ಎಲ್ಲ ಹೆಣ್ಣು ಬೇಡ ಅಂತಲೇ ಎನ್ನುತ್ತದೆ. ಅವನ ಮೀಸೆ ಏನು, ಅವನ ರುಮಾಲೇನು, ಅವನ ಕುದುರೆಯೇರಿ ಹೋಗ್ತಾ ಅವನ ದರ್ಪೇನು? ಗಂಡು ನನಗೆ ಆ ಪದವಿ ಬೇಕು ಎನ್ನಿಸ್ತಿರಬೇಕಾದ್ರೆ ಪದವಿ ಉಳ್ಳ ಅಂತ ಕರೆದರೆ ಎಲ್ಲ ಹೆಣ್ಣು ತಡೆದಿದ್ದೆ. ಏನೂ ಅರಿಯದ ಹುಡುಗಿ ಒಪ್ಪಿಕೊಂಡಿತ್ತು. ಅವಳ ಬಗ್ಗೆ ಅವನಿಗಿರತಕ್ಕಂಥ ಅಭಿಪ್ರಾಯ ನೋಡಿ ಹೇಗಿದೆ ಅಂತ. ಏನಾಗಿದೆ? ಪದವಿಯಲ್ಲಿರತಕ್ಕಂಥ ಮನುಷ್ಯ, ಆತ ಜೊತೆಗೆ ಆತನ ಒಂದು ಚಲುವಾದಂಥ ರೂಪ, ಆಕರ್ಷಣೀಯ ವ್ಯಕ್ತಿತ್ವ, ಆತನ ಮೀಸೆಯೇನು, ಆತ ಕಟ್ಕೊಂಡಿರ್ತಕ್ಕಂಥ ರುಮಾಲೇನು, ಅವನು ಕುದುರೆ ಏರಿ ಹೋಗ್ತಾ ಇದ್ರೆ ಅವನ ದರ್ಪ ಏನು? ಅಂತಹ ಒಂದು ಪದವಿಯಲ್ಲಿರತಕ್ಕಂಥ ಒಬ್ಬ ಗಂಡನ್ನು ಕಂಡಾಗ ಹೆಣ್ಣಿನ ಮನಸ್ಸು ಸೋಲ್ತಾ ಇದೆ ಅಂದರೆ ಅದು ತಪ್ಪು ಅಂತ ಈತ ಹೇಳ್ತಾ ಇಲ್ಲ. ಅಂತಹ ಪದವಿ ಉಳ್ಳಾತ ಕರೆದ್ರೆ ಎಲ್ಲ ಹೆಣ್ಣಿನ ಮನಸ್ಸು ತಡೆಯುತ್ತಾ? ಅವನ ಸಹಜವಾಗಿ ಅವನ ಒಂದು ರೂಪಕ್ಕೆ, ಅವನ ದುಡ್ಡಿಗೆ, ಅವನ ಅಂತಸ್ತಿಗೆ ಮಾರು ಹೋಗಿದ್ದಾಳೆ ರಂಗಿ. ಏನೂ ಅರಿಯದ ಹುಡುಗಿ ಒಪ್ಪಿಕೊಂಡಿತ್ತು ಅಂತ ಹೇಳ್ತಾನೆ. ಈ ರಂಗಿಯ ಬಗ್ಗೆ ವೆಂಕಟನಿಗೆ ಇರತಕ್ಕಂಥ ಅಭಿಪ್ರಾಯ ಏನು? ಬೇರೆಯವರಿಗಾದ್ರೆ ಏನಾಗ್ತಾ ಇತ್ತು? ಅವಳ ಮೇಲೆ ತುಂಬ ಕೋಪ ಬರ್ತಾ ಇತ್ತು, ಅವಳ ಮೇಲೆ ಸಿಟ್ಟು ಬರ್ತಾ ಇತ್ತು. ಆದರೆ ಇಲ್ಲಿ ಈತ ಹೇಳುವಂಥದ್ದು ಮಾತೇನು? ಏನು ಅರಿಯದ ಹುಡುಗಿ ರಂಗಿ. ಆತನ ಆ ಒಂದು ಬಾಯದ ಆಡಂಬರ, ಅವನ ದುಡ್ಡಿಗೆ ಸಹಜವಾಗಿ ಮನಸ್ಸು ಸೋತಿದ್ದಾಳೆ ಅಂತ ವೆಂಕಟಿಗೆ ಹೇಳ್ತಾನೆ. ಹೆಂಡತಿ ಮೇಲೆ ಸಿಟ್ಟಿಲ್ಲದೆ ಹೇಳತಕ್ಕಂಥ ಅವನ ಸಮಚಿತ್ತದ ಮನೋಭಾವವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜೊತೆಗೆ ತಾಯಿ ತಂದೆ ಇದು ಬೇಡಮ್ಮ, ಕುಲಕ್ಕೆ ಕೆಟ್ಟ ಹೆಸರು ಎಂದರು. ನಾನು ಭಾಳ ಹೇಳಿದೆ, ಬೇಡ ಹೆಣ್ಣೆ ಎಂದೆ. ಎಂಥ ಒಳ್ಳೆ ಹುಡುಗಿ ಸ್ವಾಮಿ, ಕೂಲಿ ಹೋರೋ ದಿವಸದಲ್ಲಿ ನಂಬಿಕೆ ಎಂದರೆ ಅಂಥ ನಂಬಿಕೆ, ನಾವು ಕದಿಯೋಣ ಎಂದರೆ ಜೋತಿ ದೇವರು ಶಿಕ್ಷೆ ಮಾಡುತ್ತಾನೆ ಅನ್ನುತ್ತಾ ಇದ್ದಳು. ಅಂದರೆ ಆ ಹುಡುಗಿಯ ಬಗ್ಗೆ, ರಂಗಿಯ ಬಗ್ಗೆ ಇನ್ನೂ ಆತನಿಗೆ ವೆಂಕಟನಿಗೆ ಕೋಪ ಇಲ್ಲದೆ, ಸಿಟ್ಟಿಲ್ಲದೆ ಮಾತನಾಡತಕ್ಕಂಥ ಒಂದು ಪರಿಯನ್ನು ನೋಡ್ತೀವಿ. ತಂದೆ ತಾಯಿ ಹೇಳಿದರು, ನೋಡು ನೀನು ಮಾಡ್ತಾ ಇರತಕ್ಕಂಥ ಕೆಲಸ ಸರಿಯಲ್ಲ, ನೀನು ಮದುವೆ ಆಗಿದ್ದೀಯಾ, ವೆಂಕಟನಿಗೆ ಮದುವೆ ಆಗಿರತಕ್ಕಂಥ ಹೆಣ್ಣು, ಆದರೆ ಪರಪುರುಷನ ಒಂದು ಮೋಹಕ್ಕೆ ನೀನು ಸಿಲುಕಬೇಡ ಅಂತ. ಇದು ಕುಲಕ್ಕೆ ಕೆಟ್ಟ ಹೆಸರು. ನಮ್ಮ ಜನಾಂಗದಲ್ಲಿ ಇಂಥ ಕೆಲಸ ಮಾಡಿದವರಿಗೆ ಕೆಟ್ಟ ಹೆಸರು ಸಹಜ ತಾನೇ, ನಮ್ಮ ಕುಲಕ್ಕೆ ಬರುತ್ತೆ ಅಂತ ಹೇಳಿದರು. ತಾನು ಹೇಳಿದೆ, ಬೇಡ ಈ ರೀತಿಯಾಗಿ ಮಾಡಬೇಡ ಅಂತ ಹೇಳಿದೆ. ಆದರೂ ಆ ಹುಡುಗಿ ಕೇಳಲೇ ಇಲ್ಲ. ಮತ್ತೆ ಅವಳ ಬಗ್ಗೆ ಹೇಳತಕ್ಕಂಥ ಮಾತು, ಎಂಥ ಒಳ್ಳೆ ಹುಡುಗಿ ಸ್ವಾಮಿ, ಅವಳು ಒಳ್ಳೆ ಹುಡುಗಿ ಅಂತಲೇ ಇವಾಗಲೂ ಹೇಳ್ತಾ ಇದ್ದಾನೆ ವೆಂಕಟಿಗ. ಕೂಲಿ ಮಾಡುವಂಥ ದಿನದಲ್ಲಿ ಅಂತಹ ಒಂದು ನಂಬಿಕೆಯಿಂದ ಅವಳು ಕೂಲಿ ಕೆಲಸವನ್ನು ಮಾಡ್ತಾ ಇದ್ಳು. ಎಲ್ಲೋ ಒಂದು ಕಡೆ ನಾವು ಏನಾದರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬರೋಣ ಅಂತ ಅಂದರೆ ತಾನು ಹೇಳಿದರೆ ಅವಳು ಏನು ಹೇಳ್ತಾ ಇದ್ಲು? ಬೇಡ, ಎಚ್ಚರ, ಆ ರೀತಿ ಮಾಡಿದರೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾ ಇದ್ಲು. ಆದರೆ ದೊಡ್ಡವಳಾದ ಮೇಲೆ ಯಾರಾದರೂ ಒಬ್ಬ ಹುಡುಗರು ಸ್ವಲ್ಪ ಗೇಲಿ ಮಾಡಿದರೆ ಅವರನ್ನು ಯಾಕೋ ಅಂತ ತಿರುಗಿ ನಿಂತು ತನ್ನ ಬಗ್ಗೆ ಈ ರೀತಿಯಾಗಿ ನೀನು ಮಾತಾಡ್ತಾ ಇದೆಯಾ ಅಂತ ಅವರನ್ನೇ ತರಾಟೆ ತಗೊಳ್ತಾ ಇದ್ಲು. ಅದೇನು ಕೆಟ್ಟ ಗಡಿಗೆಯೋ ಸ್ವಾಮಿ. ಕೆಲವು ದಿನ ನನ್ನ ತಪ್ಪಿಸಿ ಅವನ ಹತ್ತಿರ ಹೋದಳು, ಬಂದಳು, ಎಂದೋ ಒಂದು ದಿನ ಅವನ ಮನೆಗೆ ಹೋಗಿ ನಿಂತೂ ಬಿಟ್ಟಳು. ರಂಗಿಯ ಬಗ್ಗೆ ವೆಂಕಟಿಗೆ ಹೇಳ್ತಾನೆ, ಪರಿಪರಿಯಾಗಿ ಮನೆಗೆ ಹೇಳಿದ್ರು ಮಾತು ಕೇಳಿಲ್ಲ, ಆದರೆ ಅವಳು ತುಂಬ ಒಳ್ಳೆಯ ಹುಡುಗಿ. ತಾನು ಬೇಡ ಹೇಳಿದ್ರು ಕೇಳಿಲ್ಲ, ಆದರೂ ತುಂಬ ಒಳ್ಳೆಯ ಹುಡುಗಿ ಅಂತಲೇ ಹೇಳ್ತಾ ಇರತಕ್ಕಂಥದ್ದು. ಕೂಲಿ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ತಾನು ಕದಿಯೋಣ ಅಂತಂದರೆ ದೇವರಿದ್ದಾನೆ, ಎಚ್ಚರಿಕೆ ಅಂತ ಹೇಳ್ತಾ ಇದ್ರು. ಯಾರಾದರೂ ಬೀದಿಲಿ ಹೋಗುವಾಗ ಹುಡುಗರು ಚುಡಾಯಿಸಿದರೆ ಅವರನ್ನೇ ಎದುರು ನಿಂತು ತರಾಟೆಗೆ ತೆಗೆದುಕೊಂಡು ನನ್ನ ಬಗ್ಗೆ ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಅವರನ್ನು ದಬಾಯಿಸ್ತಾ ಇದ್ಲು. ಜೊತೆಗೆ ಎಂತಹ ಕೆಟ್ಟ ಗಡಿಗೆ ಏನೋ ಜೀವನದಲ್ಲಿ ಆಗಬಾರದು ಆಗೋಯಿತು. ಕೆಲವು ದಿನ ತನ್ನ ಕಣ್ಣು ತಪ್ಪಿಸಿ ಅವನ ಜೊತೆ ಹೋಗಿ ಮಾತುಕತೆಯನ್ನು ಆಡ್ಕೊಂಡು ಬರ್ತಾ ಇದ್ದವಳು ಹೋಗಿ ಬಂದು ಮಾಡ್ತಾ ಇದ್ಲು. ಕೊನೆಗೊಂದು ದಿನ ಅವನಲ್ಲಿಗೆ ಹೋದಂಥವಳು ಅಲ್ಲಿಯೇ ನಿಂತು ಬಿಟ್ಲು. ಮತ್ತೆ ವಾಪಸ್ ತಿರುಗಿ ಇವನ ಹತ್ರ ಬರಲೇ ಇಲ್ಲ. ಪ್ರೀತಿಸಿ ಮದುವೆ ಆದ ಹುಡುಗಿ ಅವನಿಗೆ ಮಾಡಿದಂಥ ದ್ರೋಹವನ್ನು ಮಾಡಿದರೂ ಕೂಡ ಅವಳ ಬಗ್ಗೆ ಯಾವುದೇ ಒಂದು ಕೋಪ ಸಿಟ್ಟು ಇಲ್ಲದೆ ಅವಳ ಬಗ್ಗೆ ಇರತಕ್ಕಂಥ ಒಂದು ಪ್ರೀತಿಯ ಮಾತುಗಳು ವೆಂಕಟಿಗ ಆಡುವಂಥದ್ದು ಎಲ್ಲರನ್ನ ಭ್ರಮೆಗೊಳಿಸುತ್ತೆ. ಹಾಗೆ
ನಮ್ಮ ತಾಯಿ ನನ್ನ ಮಗನ ಸಂಸಾರ ಕೆಡಿಸಿದ್ಯಾ. ವೆಂಕಟಿಗನ ತಾಯಿ ಅವಳಿಗೆ ಬೈತಾಳೆ, ತನ್ನನ್ನ ಮಗನನ್ನ ಕಟ್ಟಿಕೊಂಡು ಮಗನ ಸಂಸಾರವನ್ನು ಹಾಳು ಮಾಡಿದ್ಯಾ. ಆ ಪುಣ್ಯವಂತನ ಮುಂದೆ ಬೈದಾಡಿ ಬಾಯಿ ಪಡ್ಕೊಂಡಳು. ತನ್ನ ಮಗನ ಸಂಸಾರವನ್ನು ಹಾಳು ಮಾಡ್ತಿಲ್ಲ ಅಂತ ಅವನ ಹತ್ರ ಹೋಗಿ ಬೈದಾಡಿ ಬಾಯಿ ಪಡ್ಕೊಂಡು, ನಾನು ಹೋಗಿ ಅವಳನ್ನು ಮನೆಗೆ ಎಳೆದುಕೊಂಡು ಬಂದೆ. ತಾನು ಹೋಗಿ ಮನೆಗೆ ಎಳೆದುಕೊಂಡು ಬಂದೆ. ಏನು ಹೇಳಿದ್ರು ಮನೆಯ ಸೊಸೆಯ ಮಾತು, ಕೂಗಿದಷ್ಟು ನಮ್ಮ ಮರ್ಯಾದೆ ಕೆಡುತ್ತದೆ, ಬಾಡಿದರೆ ಚೆನ್ನಾಗಿತ್ತು, ಬಾಳಲಿಲ್ಲ, ಸುಮ್ಮನಿರೋಣ ಅಂತ ಅಂದು ಅವಳನ್ನು ತಡೆದೆ. ಏನಾದ್ರೂ ಅವಳಿಗೆ ಬೇಡ ಅಂತ ಮನೆಗೆ ಎಳೆದುಕೊಂಡು ಬಂದು ಕೇಳಿದ್ರು ಆಕೆ ಅವಳು ಕೇಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಮನೆಯ ಮರ್ಯಾದೆ ಕೂಗಿದಷ್ಟು ಜೋರಾಗಿ ನಾವು ಅರ್ಚಿ ಕಿರ್ಚಾಡಿದ್ರು. ಮನೆಯ ಮರ್ಯಾದೆ 4 ಜನರ ಬೀದಿ ಪಾಲಾಗತ್ತೆ. ಜೊತೆಗೆ ಅವಳು ಮರ್ಯಾದೆ ಕೆಡತ್ತೆ ಅಂತ ಅವಳು ಸುಮ್ಮನೆ ಇದ್ದರು. ಅವಳು ಬಂದು ಬಾಳಿದರೆ ಚೆನ್ನಾಗಿತ್ತು. ಆದರೆ ಅವಳು ಯಾವತ್ತಾದರೂ ಬಂದು ಮತ್ತೆ ಮನೆಗೆ ಬಂದು ತನ್ನ ಜೊತೆ ಬಾಳ್ವೆಯನ್ನು ನಡೆಸ್ತಾಳೆ ಅಂತ ಅಂದ್ಕೊಂಡಿದ್ರೆ, ಆದರೆ ಅವಳು ಆ ಮನಸ್ಸು ಮಾಡಲಿಲ್ಲ. ಇವನ ಜೊತೆ ಬಾಳೋದಕ್ಕೆ ಅವಳು ಇಷ್ಟಪಡಲಿಲ್ಲ. ಹಾಗೆ ನಮ್ಮ ಅತ್ತೆ, ನಿನ್ನ ಸಂಸಾರವನ್ನು ಕೆಡಿಸಿದನಲ್ಲೂ ತೆರೆ ಹಿಂದಕ್ಕೆ ಕೊಡುತ್ತೇನೆ, ಬೇರೆ ಹುಡುಗಿಯನ್ನು ಮದುವೆ ಆಗು. ಹಾಗೆ ಇವಳ ತಾಯಿ ಅಂದರೆ ಇವನಿಗೆ ಅತ್ತೆ ಆಗ್ತಾಳೆ. ಅವಳು ಹೇಳ್ತಾಳೆ, ನಿನ್ನ ಸಂಸಾರ ತನ್ನ ಮಗಳು ಕೆಡಿಸಿದ್ಲು, ನಮ್ಮಿಂದ ನಿನ್ನ ಸಂಸಾರ ಕೆಟ್ಟು ಹೋಯಿತು. ನೀನು ಮದುವೆ ಸಂದರ್ಭದಲ್ಲಿ ಕೊಟ್ಟಂಥ ಕೆಲವೊಂದು ಒಡವೆಗಳಿರ್ಬೋದು, ದುಡ್ಡಿರ್ಬೋದನ್ನು ವಾಪಸ್ಸು ನಿನಗೆ ಕೊಡ್ತೀನಿ, ಅದೇ ಬೇರೆ ಹುಡುಗಿಯನ್ನು ನೀನು ಮದುವೆ ಆಗುವಂತ ಅತ್ತೆ ಪತ್ತೆ ವೆಂಕಟನಿಗೆ ಹೇಳ್ತಾಳೆ. ಅವಳೇನೋ ನನಗೆ ದೂರವಲ್ಲವಲ್ಲ, ಸದ್ಯ ನನ್ನ ತಂದೆಗೆ ತಂಗಿ, ಅವಳು ದೂರ ಅಲ್ಲ, ಅವನ ಪರಿಸ್ಥಿತಿ ಅವಳಿಗೆ ಗೊತ್ತು. ಸ್ವಂತ ತಂದೆಯ ತಂಗಿ ಅತ್ತೆ, ನಾನು ಕೆಟ್ಟರೆ ನೋಡಲಾರಳು, ಅಮ್ಮನ ಜೊತೆಗೆ ಅಮ್ಮನಂತೆ ಬೆಂದಳು, ಆದರೆ ನನಗೆ ಬೇರೆ ಮದುವೆ ಬೇಕು ಎನಿಸಲಿಲ್ಲ, ಇರಲಿ ಬಿಡು ಎಂದೆ. ಅಮ್ಮನ ಹಾಗೆ ಇವನ ಅಮ್ಮ ಹೇಗೆ ಮಗನ ಸಂಸಾರ ಹಾಳಾಯಿತು ಅಂತ ನೊಂದು ಬೆಂದಳೋ ಹಾಗೆ ಅವನ ಅತ್ತೆಯೂ ಕೂಡ ಇವನ ಆ ವೆಂಕಟಿಗನ ಸಂಸಾರ ಕೆಟ್ಟು ಹೋಯ್ತಲ್ಲ, ಹಾಳಾಯ್ತಲ್ಲ, ಮಗಳ ಮಾಡಿದ ಒಂದು ಇಂಥ ಕೆಲಸದಿಂದ ವೆಂಕಟಿಗನ ಬಾಳು ನರಕವಾಯ್ತಲ್ಲ ಅಂತ ಅತ್ತೆಯೂ ಕೂಡ ಅಮ್ಮನ ಜೊತೆ ನೋಯ್ತಾಳೆ, ಬೆಳುತ್ತಾಳೆ ಅನ್ನತಕ್ಕಂಥ ಮಾತನ್ನು ಹೇಳುವಂಥದ್ದು. ಆದರೆ ಎಷ್ಟೇ ಆದರೂ ಅವಳು ಮೋಸ ಮಾಡಿದ್ರು, ಅವಳ ಬಗ್ಗೆ ಕಿಂಚಿತ್ತು ಇವನಿಗೆ ಏನೋ ಕೋಪ ಇಲ್ಲ, ಅನುಕಂಪ ಇದೆ ಮತ್ತು ಪ್ರೀತಿ ಇದೆ. ಆದರೆ ಅವನಿಗೆ ಯಾವತ್ತೂ ಮತ್ತೆ ಬೇರೆ ಮದುವೆ ಆಗಬೇಕು ಅಂತ ಅನ್ನಿಸಲೇ ಇಲ್ಲ. ಏನು ಮಾಡುವುದು ಎಂದು ತೋಚದೆ 3 ದಿನ ಕಳೆದೆ. ಏನು ಮಾಡೋದು, ಅವಳು ಅವನಿಂದ ದೂರವಾಗಿ 3 ದಿವಸ ಆಯಿತು. ಏನು ಮಾಡೋದಕ್ಕೆ ತನಗೆ ದಿಕ್ಕು ಕಾಣ್ತಾ ಇಲ್ಲ. ಆ ಪುಣ್ಯವಂತ ನನಗೆ ನಿನ್ನ ಹೆಂಡತಿ ತೆರವನ್ನು ನಾನು ಕೊಟ್ಟು ಬಿಡುತ್ತೇನೆ, ಬೇಕಾದರೆ ಇನ್ನು 4 ಕಾಸು ಕೊಡುತ್ತೇನೆ, ಅವಳನ್ನು ಒಪ್ಪಿ ನನಗೆ ಬಿಟ್ಟು ಬಿಡು, ನೀನು ಬೇರೆ ಮದುವೆ ಆಗುತ್ತ ಹೇಳಿ ಕಳಿಸ್ತಾನೆ. ಆ ರೆಡ್ಡಿ ಅನ್ನತಕ್ಕಂಥ ವ್ಯಕ್ತಿ, ಆ ಪುಣ್ಯವಂತ ಏನು ಹೇಳ್ತಾನೆ ಅಂತ ಹೇಳ್ತಾನೆ ಅಂತ, ನಿನ್ನ ಹೆಂಡತಿಗೆನ್ನ ನನ್ನ ಹತ್ರ ಬಿಟ್ಟು ಬಿಡು, ನಿನಗೆ ಬೇಕಾದಂತಹ ಒಂದು ವರದಕ್ಷಿಣೆ ರೂಪದಲ್ಲಿ ಕೊಡುವಂಥ ಒಂದು ಏನು ಕೊಟ್ಟಿದ್ನೋ ಅಂತಹ ಒಂದು ವಸ್ತು ಒಡವೆ ಸಂಪತ್ತನ್ನು ನಾನು ಕೊಡ್ತಾನೆ, ಬೇಕಾದರೆ ಇನ್ನೂ 4 ಕಾಸು ಹೆಚ್ಚು ಕೊಡ್ತೇನೆ, ನೀನು ಒಪ್ಪಿ ಅವಳನ್ನು ನನ್ನ ಜೊತೆ ಕಳಿಸಿಬಿಡು, ನೀನು ಬೇರೆ ಮದುವೆಯಾಗಿ ಸುಖವಾಗಿರುವಂಥ ಮತ್ತೆ ಆತ ರೆಡ್ಡಿ ಹೇಳಿ ಕಳಿಸ್ತಾನೆ. ನನಗೆ ತುಂಬ ದುಃಖವಾಯಿತು, ತುಂಬ ಕೋಪ ಬಂತು. ಆ ಸಂಜೆ ಯಾರೂ ಕಾಣದಂತೆ ನಾನು ಅವನ ಮನೆಗೆ ಹೋದೆನು. ಸಾಹುಕಾರನೊಂದಿಗೆ ಮಾತನಾಡಬೇಕಂತ ಹೇಳಿ ಕಳಿಸಿದನು. ಆಗ ಈ ಎಲ್ಲ ಮಾತು ಕೇಳಿ ತುಂಬ ನೋವಾಗತ್ತೆ, ದುಃಖ ಆಗತ್ತೆ, ಕೋಪ ಬಂತು. ಆದರೆ ಯಾರೂ ನೋಡಲಾರದ ಒಂದು ಸಂಜೆ, ಯಾರಿಗೂ ಕಣ್ಣಿಗೂ ಕಾಣಿಸ್ಕೊಳ್ಳಲಾರದೆ ಆ ರೆಡ್ಡಿ ಸಾಹುಕಾರನ ಮನೆಗೆ ವೆಂಕಟಿಗ ಹೋಗಬೇಕು ಅಂತ, ತಾನು ನಿನ್ನ ಜೊತೆ ಮಾತನಾಡಬೇಕು ಅಂತ ವಿಷಯವನ್ನು ಹೇಳಿ ಕಳಿಸ್ತಾನೆ ಸಾಹುಕಾರನಿಗೆ. ಹಾಗೆ ನಾನು ತನ್ನನ್ನು ಏನಾದರೂ ಮಾಡೇನೆಂದು ಅವನಿಗೆ ಭಯ, ನಾನು ಬರಿಗೈಯಲ್ಲಿ ಬಂದಿದ್ದೇನೆ, ಆಯುಧವೇನು ತಂದಿಲ್ಲ ಎಂದು ಧೈರ್ಯ ಹೇಳಿದ ಮೇಲೆ ಅವನು ನನ್ನನ್ನು ಒಳಗೆ ಕರೆಸಿಕೊಂಡನು. ನನ್ನ ಹೆಂಡತಿ ಆದವಳು ಅವನು ಕುಳಿತದ ಕೋಣೆಯ ಹಿಂದಿನ ಕೋಣೆಯಲ್ಲಿ ಇದ್ದುದು ಕಂಡಿತು. 3 ದಿನದ ಬಳಿಕ ಆತ ಹೇಳಿ ಕಳಿಸಿದ ಮೇಲೆ ಈತ ಏನು ಮಾಡ್ತಾನೆ, ಅವನ ಜೊತೆ ತನಗೆ ಮಾತಾಡೋದಿದೆ ಅಂತೇಳಿ ಹೋಗೋದಕ್ಕೆ ತಾನು ಬರ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ತಾನೆ. ಆದರೆ ಆತನಿಗೂ ಅಲ್ಲ ಒಂದು ಕಡೆಯಲ್ಲಿ ಭಯ ಇದೆ. ಇವನು ತನ್ನ ಕೈಯಲ್ಲಿ ಯಾವುದಾದ್ರೂ ಒಂದು ಆಯುಧ ಹಿಡ್ಕೊಂಡು ಬಂದು ತನ್ನನ್ನೇನಾದರೂ ಮಾಡ್ತಾನೇನೋ ಅಂತ ಅವನು ಹೆದರುವಂಥ ಒಂದು ಸಾಧ್ಯತೆಗಳು ಕೂಡ ಇತ್ತು ಅಂತ ವೆಂಕಟಿಗನೇ ಹೇಳ್ತಾನೆ. ನಾನು ಆಯುಧವೇನು ತಂದಿದ್ದಿಲ್ಲ, ನಾನು ನಿನ್ನ ಜೊತೆ ಮಾತನಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಧೈರ್ಯವನ್ನು ಹೇಳಿ ಕಳಿಸಿದ ಮೇಲೆ ಅವನು ಯಾರು, ಆ ಸಾಹುಕಾರ ಅವನನ್ನು ಒಳಗೆ ಕರ್ಕೊಳ್ಳುವಂಥದ್ದು. ಆಗ
ಅವನ ಹೆಂಡತಿಯಾದಂಥ ರಂಗಿ ಅವನು ಕುಳಿತಿದ್ದ ಕೋಣೆಯ ಹಿಂದಿನ ಕೋಣೆಯಲ್ಲಿ ನಿಂತಿರುವುದು ಕೂಡ ಆತ ನೋಡ್ತಾನೆ. ಯಾರು? ವೆಂಕಟಿಗ. ನಾನು ಸಾಹುಕಾರನಿಗೆ ಹೆಂಡತಿ ಬದಲು ಹೆಂಡತಿಯನ್ನು ಕೊಡ್ತೀನಿ ಎನ್ನುತ್ತೆಯಲ್ಲ, ಇದು ಮರ್ಯಾದೆಯ ಮಾತೆ. ನೀನು ಹೇಳುವಂಥ ಮಾತು ಹೇಗಿದೆ? ಹೆಂಡತಿಗೆ ಬದಲು ಹೆಂಡತಿಯನ್ನು ಕೊಡುತ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಇದು ಮರ್ಯಾದೆ ಮಾತಲ್ಲ. ನೀನು ಮಾಡಿರುವುದು ತಪ್ಪು. ಬೆಟ್ಟದ ಮೇಲಿರುವ ದೇವರು ಎಲ್ಲವನ್ನ ನೋಡುತ್ತಿದ್ದಾನೆ. ಒಳ್ಳೆಯದಾಗಬೇಕೆಂದು ಆಸೆ ಇದ್ದರೆ ನನ್ನ ಹೆಂಡರನ್ನು ನನ್ನೊಂದಿಗೆ ಹಿಂದಕ್ಕೆ ಕಳಿಸು. ನೀನು ಬದುಕು, ನನ್ನನ್ನು ಬದುಕಿಸು, ಅವಳ ಮರ್ಯಾದೆಯನ್ನು ಉಳಿಸು ಅಂತ ಮಾತನ್ನು ಹೇಳ್ತಾನೆ. ನೀನು ಸಾಹುಕಾರ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದೀಯ? ನೀನು ಮಾಡುವಂಥ ಕೆಲಸ ಕೂಡ ತಪ್ಪಿದ್ದೇ ಆಗಿದೆ. ನೀನು ಮಾಡುವಂಥ ಕೆಲಸ ಏನು? ಅನ್ಯ ಪುರುಷನ ಹೆಂಡತಿಯನ್ನು ನೀನು ತನಗೆ ಬಿಟ್ಟುಕೊಡು ಅಂತ ಹೇಳ್ತಾ ಇದೆಯಲ್ಲ, ಇದು ನೀನು ಮಾಡಿರುವ ತಪ್ಪು. ಈ ಒಂದು ಕೆಲಸವನ್ನು ನೋಡಿ ಯಾವ ದೇವರು ನಿನ್ನನ್ನು ಕ್ಷಮಿಸುವುದಿಲ್ಲ. ಬೆಟ್ಟದ ಮೇಲಿರತಕ್ಕಂಥ ಎಲ್ಲ ದೇವರು ನಿನ್ನ ಎಲ್ಲ ಕೃತಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ನೋಡು, ನಿನಗೆ ಒಳ್ಳೆಯದಾಗಬೇಕು ಅಂದರೆ ನನ್ನ ಹೆಂಡತಿಯನ್ನು ನನ್ನೊಂದಿಗೆ ಕಳಿಸು, ನೀನು ಒಳ್ಳೆಯ ಜೀವನವನ್ನು ಮಾಡು, ನನ್ನನ್ನು ಬದುಕಿಸು, ಹಾಗೆ ಅವಳ ಮರ್ಯಾದೆಯನ್ನು ಕೂಡ ನೀನು ಉಳಿಸು. ಈ ಮಾತನ್ನು ಹೇಳೋದಕ್ಕೆ ಹೋಗಿದ್ದಾನೆ ವೆಂಕಟಿಗ. ಅದನ್ನು ಬಿಟ್ಟು ಹಣದ ಮಾತು ಬೇರೆ, ಹೆಂಡಿರ ಮಾತು ಹೇಳಿದರೆ ಮೂಳೆ ಬಿಡದ ನಾಯಿಯಂತೆ ನೀನು ನಿನ್ನ ದುರಾಸೆನ ಕಟ್ಟಿಕೊಂಡ ಹಾಗಾಯಿತು. ಅದನ್ನು ಬಿಟ್ಟು ನೀನು ಮತ್ತೆ ಹಣ ಕೊಡ್ತೀನಿ, ಜೊತೆಗೆ ಆ ಹೆಂಡತಿಯನ್ನು ಬಿಟ್ಟುಕೊಡು ಅಂತ ದುರಾಸೆ ಹೊಂದಿರತಕ್ಕ ನಾಯಿಯ ರೀತಿಯಲ್ಲಿ ಮಾತನಾಡುವಂತೆ ನೀನು ಮಾತನಾಡಬೇಡ. ಆ ದುರಾಸೆ ಕಟ್ಕೊಂಡ ಹಾಗೆ ಆಗತ್ತೆ ಅಂತ. ಅರಿಯದ ಹುಡುಗಿಯನ್ನು ಮರಳು ಮಾಡಿ ಸುಖಪಟ್ಟೆನೆಂದು ತಿಳಿಯಬೇಡ. ಅವಳಿಗೇನೂ ಗೊತ್ತಿಲ್ಲ, ಜೀವನದಲ್ಲಿ ಅನುಭವ ಕಡಿಮೆ ಅಂತ ಏನೂ ಅರಿಯದ ಹುಡುಗಿಯನ್ನು ನೀನು ತಗೊಂಡು ಜೀವನದಲ್ಲಿ ಸುಖ ಪಡ್ತೀನಿ ಅಂತ ನೀನು ಅದನ್ನು ಅಂದುಕೊಳ್ಬೇಡ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಆಗ ಆ ಸಾಹುಕಾರ ಹೇಳ್ತಾನೆ, ಅವನು ನಾನು ನಿನ್ನೊಂದಿಗೆ ಈ ಮಾತನ್ನೆಲ್ಲ ಆಡಲಾರೆ ಎಂದನು. ನಾನು ಒಳ್ಳೆಯದು, ನನ್ನ ಹೆಂಡತಿ ನನ್ನೆದುರಿಗೆ ಬಂದು ನಾನು ತನಗೆ ಬೇಡ ಎಂದು ಒಮ್ಮೆ ಬಾಯಲ್ಲಿ ಹೇಳಲಿ ಎಂದನು. ಆಗ ಹೇಳ್ತಾನೆ, ಮತ್ತೆ ಹೋಗಲಿ, ಈ ವಿಷಯ ಎಲ್ಲ ನಿನ್ನ ಮುಂದೆ ನಾನು ಆಡುವಂಥದ್ದಲ್ಲ, ಇರಲಿ, ಆಗಿರೋದಾಗಿದೆಯಲ್ಲ, ನನ್ನ ಹೆಂಡತಿನೇ ನನ್ನ ಎದುರುಗಡೆ ಬಂದು ಹೇಳಿ, ನಾನು ನಿನ್ನನ್ನು ತಿರಸ್ಕರಿಸಿದ್ದೀನಿ, ನನಗೆ ನೀನು ಬೇಡ ಅಂತ ಹೇಳಿ, ಹೆಂಡತಿ ಬಾಯಿಂದ ಹೇಳಿ, ನಿನ್ನ ತೆರವನ್ನು ಕೊಟ್ಟು ಬೇರೆ ಮದುವೆ ಮಾಡಿಕೊ ಎಂದು ನಾನು ಹೇಳಿದ್ದು ಅವಳ ಇಷ್ಟದಿಂದಲೇ. ಅವಳು ಹೇಳದಿದ್ದರೆ ಈ ಮಾತು ನನಗೇಕೆ ಬೇಕಿತ್ತು ಅಂದನು. ಈಗ ನಿನಗೆ ನಾನು ಏನು ಹೇಳಿದೆ, ನಿನಗೆ ಬೇಕಷ್ಟು ಹಣವನ್ನು ಕೊಡ್ತೀನಿ, ನೀನು ಬೇರೆ ಮದುವೆ ಮಾಡಿಕೊಂಡು ರಂಗಿಯನ್ನು ನನಗೆ ಬಿಟ್ಕೊಡು ಅಂತ ಹೇಳಿದ್ದು ಯಾರ ಮಾತಿಂದ? ನಿನ್ನ ಹೆಂಡತಿ ಹೇಳಿರತಕ್ಕಂಥ ಮಾತನ್ನೇ ಕೇಳಿ ನಾನು ನಿನ್ಗೆ ಹೇಳಿದ್ದೀನಿ, ನನ್ನ ಮಾತಲ್ಲ ಅದು, ನಿನ್ನ ಹೆಂಡತಿನೇ ಹೇಳಿರತಕ್ಕಂಥದ್ದು ಅಂತ ಹೇಳ್ತಾನೆ. ಆಗ ಇವನು ಹೇಳ್ತಾನೆ, ವೆಂಕಟಿಗ ಹೇಳ್ತಾನೆ, ಆ ಮಾತನ್ನೇ ಅವಳು ನನ್ನೆದುರು ಒಮ್ಮೆ ಬಂದು ಹೇಳಲಿ ಅಂತ ಹೇಳ್ತಾನೆ. ಅವನು ಹೇಳುತ್ತಾಳೆ ಹೇಳು ಅಂತ ಮತ್ತೆ ಹೇಳ್ತಾನೆ. ಅವನು ಹೋಗಲಿ, ನೀನು ಇದಿಷ್ಟೆಲ್ಲ ಹೇಳಿದೆಲ್ಲ, ನನ್ನ ಹೆಂಡತಿ ನನ್ನೆದುರು ಬಂದು ಹೇಳಿ ಏನಂತ, ನಾನು ನಿನ್ನ ಜೊತೆ ಬರೋದಿಲ್ಲ, ನಾನು ನಿನ್ನ ಜೊತೆ ಬಾಳೋದಿಲ್ಲ, ಈ ಸಾಹುಕಾರ ಕೊಟ್ಟಂಥ ದುಡ್ಡನ್ನು ತೆಗೆದುಕೊಂಡು ನೀನು ಬೇರೆ ಮದುವೆಯಾಗಿ ಹೋಗು ಅಂತ ಅವಳ ಬಾಯಿಂದಲೇ ಬರಲಿ ಮಾತು ಅಂತ ಹೇಳುವಂಥದ್ದು. ಆಗ ಅವನು ಅದೇನು ದೊಡ್ಡ ವಿಷಯ ಹೇಳ್ತಾಳವಳು ಅಂತ ಸಾಹುಕಾರ ಹೇಳ್ತಾನೆ ಎಂದು ನನಗೆ ಹೇಳಿ ಒಳಗಿನ ಕೋಣೆಯ ಕಡೆಗೆ ಮುಖ ಮಾಡಿ, ಒಳಗಿದೆಯಾ, ಇಲ್ಲಿ ಬಾ, ಹೇಳಿ ಕಳಿಸು ಎಂದ ಮಾತನ್ನು ನೀನೇ ಹೇಳು, ಅವನು ಕೇಳಬೇಕಂತೆ. ಮತ್ತೆ ಒಳಗಡೆ ಮುಖ ಮಾಡಿ ಸಾಹುಕಾರ ಕರೀತಾನೆ ರಂಗಿಯನ್ನ, ಎಲ್ಲಿದ್ದೀಯಾ, ಒಳಗಡೆ ಇದೆಯಾ, ಬಾ, ನೀನೇನು ಹೇಳಿದ್ಯಲ್ಲ ಮಾತು ಅದು ನಿನ್ನ ಬಾಯಿಂದಲೇ ಕೇಳಬೇಕಂತ ನಿನ್ನ ಗಂಡನಿಗೆ ಆಸೆ, ವೆಂಕಟಿಗೆ ಆಸೆ. ಅವನಿಗೆ ನೀನು ನನ್ನ ಹತ್ರ ಏನು ಹೇಳಿದ್ಯಲ್ಲ ಅದು ಮಾತನ್ನು ಅವನ ಎದುರಿಗೆ ಹೇಳು ಕಳಿಸಿ, ಅವನು ಕೇಳ್ಕೊಂಡು ಹೋಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾನೆ. ನನ್ನ ಹೆಂಡತಿ ಹೊರಗೆ ಬಂದಳು. ಆ ಸಮಯಕ್ಕೆ ರಂಗಿ ಹೊರಗೆ ಬರ್ತಾಳೆ. ಅವಳ ಸೀರೆ, ಅವಳ ಕುಪ್ಪಸ, ಅವಳ ಗೊಲಸು, ಅವಳ ಕಡಗ, ಅದನ್ನೇನು ಹೇಳುವುದು, ಬಡವರ ತೊಡುವಿನಲ್ಲಿ ಎಷ್ಟು ಚೆನ್ನಾಗಿದ್ದ ಈ ಹುಡುಗಿ ಈ ಐಶ್ವರ್ಯದಲ್ಲಿ ನೋಡಬಾರದು ಎನ್ನುವಂತೆ ವಿಕಾರವಾಗಿ ಕಂಡಳು. ಸಹಜ ಸರಳ ಸುಂದರಿಯಾದಂಥ ರಂಗಿ ಈಗೇನಾಗಿದ್ದಾಳೆ, ಆ ಸಾಹುಕಾರನ ಮನೆಯಲ್ಲಿದ್ದು ಅವಳ ವೇಷಭೂಷಣವೇ ಬೇರೆಯಾಗಿದೆ. ಅವಳು ಕಟ್ಟಿರುವಂಥ ಸೀರೆ, ಹಾಕಿಕೊಂಡಿರತಕ್ಕಂಥ ರವಿಕೆ, ಅವಳು ಹಾಕ್ಕೊಂಡಿರತಕ್ಕಂಥ ಮೇಲು ಹೊದಿಕೆ, ಅವಳು ತೊಟ್ಟಿರುವಂಥ ಕಡಗ, ಅದನ್ನೆಲ್ಲ ನೋಡಿದ್ರೆ ಆ ಬಡವರ ಒಂದು ನಿರಾಡಂಬರವಾಗಿರತಕ್ಕಂಥ ಹುಡುಗಿಲಿ ಚಂದವಾಗಿದ್ದ ರಂಗಿ
ಎಷ್ಟೋ ಮುದ್ದಾಗಿ ಕಾಣ್ತಾ ಇದ್ರು. ಈಗ ಎಲ್ಲ ವೇಷಭೂಷಣವನ್ನು ಹಾಕಿಕೊಂಡು ಅಲ್ಲಿ ನಿಂತಿರತಕ್ಕಂಥ ಹೆಂಡತಿಯನ್ನು ನೋಡ್ತಾನೆ ವೆಂಕಟಿಗ. ಅವಳು ವಿಕಾರವಾಗಿ ಕಾಣ್ತಾಳೆ. ಅವಳನ್ನು ಹಾಗೆ ಅವಳ ಮುಖ ಅಂತ ಸಂತೋಷವೇನೋ ತೋರಲಿಲ್ಲ, ಆದರೆ ಅವಳ ಮುಖದಲ್ಲಿ ಸಂತೋಷ ಇದೆ ಅಂತ ವೆಂಕಟನಿಗೆ ಅನಿಸಲಿಲ್ಲ. ನಾನು ಅವಳನ್ನು ಕುರಿತು ಅವಳಿಗೆ ಹೆಂಡತಿಯನ್ನು ಮಾತಾಡಿಸ್ತಾನೆ. ಸಾಹುಕಾರರು ನನಗೆ ಹೇಳು ಕಲಿಸಿದ ಮಾತು ನಿನ್ನ ಮಾತು ಎನ್ನುತ್ತಾರೆ, ಅದನ್ನು ನೀನೇ ನನಗೆ ಹೇಳು ಅಂತ ಹೇಳ್ತಾನೆ. ಈಗ ಇಷ್ಟೊತ್ತಿನವರೆಗೆ ಏನು ಸಾಹುಕಾರ ಹೇಳಿದ್ನಲ್ಲ, ನೀನು ಬೇರೆ ಮದುವೆ ಆಗು, ಅವಳು ನಿನ್ನ ಜೊತೆ ಬರೋದಿಲ್ಲ ಅಂತ, ಅದು ನೀನೇ ಹೇಳಿದ್ದೀಯ ಅಂತ ಸಾಹುಕಾರ ಹೇಳ್ತಾ ಇದ್ದಾನೆ. ಹಾಗಾಗಿ ಅದು ನೀನೇ ಹೇಳದಿದ್ದರೆ ನೀನೇ ನನಗೆ ಹೇಳು ಅಂತ ಕೇಳ್ತಾನೆ. ಅವಳು ಬಾಯಿ ತೆರೆಯಲಿಲ್ಲ. ನಾನು ನನ್ನ ತೆರವನ್ನು ಹಿಂದಕ್ಕೆ ತೆಗೆದುಕೊಂಡು ನಾನು ಬೇರೆ ಮದುವೆ ಆಗಬೇಕೆಂದು ನೀನು ಇಷ್ಟಪಡ್ತೀಯಾ ಅಂತ ಕೇಳ್ತಾನೆ. ಹಾಗಾದರೆ ನಾನು ಬೇರೆ ಮದುವೆ ಆಗಬೇಕನ್ನೋದು ನಿನಗೆ ಇಷ್ಟ ಇದೆಯಾ ಅಂತ ಹೆಂಡತಿಯನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ ವೆಂಕಟಿಗ. ಅವಳು ಹೌದು ಎಂಬ ಅರ್ಥಕ್ಕೆ ತಲೆ ಆಡಿಸ್ತಾಳೆ. ಆಗ ಅವಳು ಮಾತನಾಡಲಾರದೆ ಹೌದು ಅಂತ ತಲೆಯನ್ನು ಆಡಿಸ್ತಾಳೆ. ನಾನು ಆಗ ವೆಂಕಟಿಗ ಒಳ್ಳೆ ಮಾತು ಹೇಳಿದೆ, ಆದರೆ ಇದನ್ನು ದೇವರು ಒಪ್ಪುವುದಿಲ್ಲ. ಎಷ್ಟೋ ಸಲ ಆ ಹಂತದ ಮೇಲೆ ಜೊತೆಯಾಗಿ ನಡೆದ ನಾವು ಹೀಗೆ ಬೇರೆಯಾಗಿ ಬಾಳುವುದು ಸರಿಯಾಗಲಾರದು. ಆಗ ನೀನು ತಲೆ ಅಲ್ಲಾಡಿಸಿದೆಯಲ್ಲ, ಹೌದು ಅಂತ ಹೇಳಿದೆಯಲ್ಲ, ಆದರೆ ಇದು ಆ ದೇವರು ಒಪ್ಪುವಂಥ ಒಂದು ಮಾತಲ್ಲ. ಎಷ್ಟೊಂದು ಸಲ ಜೊತೆಯಾಗಿ ಹೆಜ್ಜೆಯ ಜೊತೆ ಹೆಜ್ಜೆ ಇಟ್ಟು ನಾವು ನಡೆದಂಥ ದಿನಗಳು. ಹೀಗೆ ಈಗ ಬೇರೆಯಾಗಿ ಬದುಕುವಂಥದ್ದು ಬಾಳುವಂಥದ್ದು ಸರಿಯಾದದ್ದಲ್ಲ. ತಿರುಗಿ ನಿನಗೆ ಎಂದೇ ಆಗಲಿ ನನ್ನ ಬಳಿ ಬರಬೇಕು ಎನಿಸಿದರೆ ಸಂಕೋಚ ಪಡದೆ ಹೊರಟು ಬಂದು ಬಿಡು, ನಾನು ಅದುವರೆಗೆ ಕಾದಿರುತ್ತೇನೆ ಎಂದೆನು. ಹೀಗೆಂದವನೇ ಹೊರಗೆ ಹೊರಟೆನು. ಇವನ ತಾಳ್ಮೆ ಎಷ್ಟಿದೆ ಅಂತ ನಮಗೆ ಇಲ್ಲಿ ಅರ್ಥ ಆಗತ್ತೆ. ಎಷ್ಟು ಸಂಯಮದಿಂದ ಈತ ಹೇಳ್ತಾ ಇದ್ದಾನೆ. ನೋಡು, ನೀನು ಹೇಳಿದ ಮಾತು ದೇವರಿಗೆ ಒಪ್ಪಿಗೆ ಆಗುವಂಥದ್ದಲ್ಲ. ನಾವು ಇಷ್ಟೊಂದು ದಿನ ಜೊತೆಯಾಗಿ ಜೊತೆಯಲ್ಲಿ ನಡೆದ ಜೀವನವನ್ನು ಮಾಡಿದಂಥವ್ರು ಈಗ ನಾವು ಬೇರೆಯಾಗಿ ದೂರವಾಗಿ ಬದುಕುವಂಥದ್ದು ಎಷ್ಟು ಸರಿಯಾದ ಮಾತು. ತಿರುಗಿ ನಿನಗೆ ಯಾವತ್ತಾದರೂ ಅವನ ಜೊತೆ ಬಿಟ್ಟು ನನ್ನ ಬಳಿಗೆ ಬರಬೇಕು ಅಂತ ಮನಸ್ಸಿನಲ್ಲಿ ಅನ್ಕೋ, ಆಗ ನೀನು ಬಾ. ಅದಕ್ಕೆ ನೀನು ಸಂಕೋಚ ಪಡಲಾರದೆ ನನ್ನ ಜೊತೆಯಲ್ಲಿ ಬರಬಹುದು. ಅಲ್ಲಿವರೆಗೂ ನಾನು ನಿನಗಾಗಿ ಕಾದಿರುತ್ತೇನೆ ಅಂತ ಹೇಳ್ತಾನೆ. ಹೀಗೆಂದವನೇ ಅಲ್ಲಿಂದ ಸರಸರನೆ ನಡೆದು ಹೋಗ್ತಾನೆ ವೆಂಕಟಿಗ. ಇಲ್ಲಿ ಆತನ ತಾಳ್ಮೆ, ಹೆಂಡತಿಯ ಬಗೆಗಿರುವಂಥ ಪ್ರೀತಿ, ಅವಳು ಅರಿಯದ ಹೆಣ್ಣು ಅಂತ ಅವಳ ಮೇಲಿರುವಂತಹ ಒಂದು ಕನಿಕರ ಎಷ್ಟಾಗಿದೆ. ಬಂದದ್ದನ್ನು ಯಾವ ರೀತಿಯಾಗಿ ಆತ ಯಾವುದೇ ಒಂದು ಆಕ್ರೋಶ ಇಲ್ಲದೆ ಸಮಚಿತ್ತದಿಂದ ಆತ ಸಹಿಸಿಕೊಂಡು ಹೋಗುವಂಥ ಪರಿಯನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆ ಮುಂದೆ ಏನಾಗುತ್ತೆ, ವೆಂಕಟಿಗನ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ, ರಂಗಿ ಮುಂದೆ ಅವನ ಜೊತೆಯಲ್ಲಿ ಹೇಗೆ ಇರ್ತಾಳೆ ಅನ್ನೋದನ್ನೆಲ್ಲ ಮುಂದಿನ ಒಂದು ನಾವು ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೆ ಇಲ್ಲಿ ಈ ತರಗತಿಯಲ್ಲಿ ಪಾಠವನ್ನು ಇಷ್ಟಕ್ಕೆ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.